Welcome to Greenwich Agri Practical Classes. Today we are going to discuss about previous year veterinary seat allotment analysis. Previous year veterinary seat allotment analysis. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಇಯರ್ ಅಲ್ಲಿ ಒಂದು ಕಟಪ್ ರ್ಯಾಂಕಿಂಗ್ ಎಷ್ಟು ರ್ಯಾಂಕ್ಗೆ ಯಾವ ಸ್ಟೂಡೆಂಟ್ಸು ಯಾವ ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮೊದಲನೇದಾಗಿ ಕರ್ನಾಟಕದಲ್ಲಿ ಎಷ್ಟು ವೆಟರ್ನರಿ ಕಾಲೇಜುಗಳಿವೆ ಕಂಪೇರ್ ಟು ಪ್ರೀವಿಯಸ್ ಇಯರ್ ಸೀಟ್ ಮೆಟ್ರಿಕ್ಸ್ಗೆ ಹೋಲಿಸ್ಕೊಂಡು ನಾವು ಹೋದ ವರ್ಷ ಎಷ್ಟು ಒಂದು ವೆಟರ್ನರಿ ಕಾಲೇಜುಗಳು ಈ ಆಪ್ಷನ್ ಎಂಟ್ರಿಯಲ್ಲಿ ಪಾರ್ಟಿಸಿಪೇಟ್ ಆಗಿದ್ವು ಅಂತಲೂ ಸಹ ನಾವು ನೋಡೋಣ ಫ್ರೆಂಡ್ಸ್. ಈಗ ಮೊದಲನೇದಾಗಿ 2025-26ನೇ ಸಾಲಿನಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟಿನಿಂದ ಇಷ್ಟು ಜನ ಏನಾಗಿದ್ದಾರೆ ಅಂತಂದ್ರೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಈಗ ಅಪ್ಕಮಿಂಗ್ ಇದರಲ್ಲಿ ನೋಡೋಣ. ವೆಲ್ಕಮಿಂಗ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ಏನಾಗಿರ್ತದೆ ಅಂದ್ರೆ ಇವತ್ತಿನ ಒಂದು ಟಾಪಿಕ್ ಏನಾಗಿರ್ತದೆ ಅಂದ್ರೆ ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ಕಟಪ್ ಅನಲೈಸಿಸ್ ಆಗಿರ್ತದೆ. ಕಟಪ್ ಅನಲೈಸಿಸ್ ಯಾವ ಟಾಪಿಕ್ ಅಂತಂದ್ರೆ ವೆಟರ್ನರಿದು, ಪರ್ಟಿಕ್ಯುಲರ್ ಆಗಿ ವೆಟರ್ನರಿದು ಥರ್ಡ್ ರೌಂಡ್ ಕಟಪ್ ಅನಲೈಸಿಸ್ ಆಗಿರ್ತದೆ. ಯಾವ ಕ್ಯಾಟಗರಿಗೆ ಎಷ್ಟು ಕಟಪ್ ನಿಂತ್ಕೊಂಡಿತ್ತು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ನೋಡೋಣ ಫ್ರೆಂಡ್ಸ್. ಅದಕ್ಕಿಂತ ಮೊದಲನೇದಾಗಿ ನಾವು ಇಲ್ಲಿ ನೋಡ್ಬೇಕಾಗಿರೋದು ಏನಂತಂದ್ರೆ ಕರ್ನಾಟಕದಲ್ಲಿ ಎಷ್ಟು ವೆಟರ್ನರಿ ಕಾಲೇಜುಗಳಿದಾವೆ, ಅದು ಸೀಟ್ ಮೆಟ್ರಿಕ್ಸ್ ನಲ್ಲಿ ಎಷ್ಟು ವೆಟರ್ನರಿ ಕಾಲೇಜುಗಳಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಕರ್ನಾಟಕದಲ್ಲಿ ಟಾಪ್ 1 ಆಗಿರ್ತಕ್ಕಂಥ ವೆಟರ್ನರಿ ಕಾಲೇಜ್ ಹೆಬ್ಬಾಳ ಬೆಂಗಳೂರು. ಟಾಪ್ 1 ಆಗಿರುತ್ತೆ ಕರ್ನಾಟಕದಲ್ಲಿ, ಟಾಪ್ 1 ರ್ಯಾಂಕ್ ಇದು. ವೆಟರ್ನರಿ ಕಾಲೇಜ್ ಹೆಬ್ಬಾಳ ಬೆಂಗಳೂರು. ವೆಟರ್ನರಿ ಕಾಲೇಜ್ ಹೆಬ್ಬಾಳ ಬೆಂಗಳೂರು. ಇದು ಬೆಂಗಳೂರು ಹೆಬ್ಬಾಳ ರೀಜನ್ ಅಲ್ಲಿ ಇರುತ್ತೆ. ಇದು ಬೆಂಗಳೂರು ಹೆಬ್ಬಾಳ ರೀಜನ್ ಇರುತ್ತೆ. ವೆಟರ್ನರಿ ಕಾಲೇಜ್ ನೋಡಿ ಕ್ಲಿಯರ್ ಆಗಿ ಕಾಣುತ್ತೆ. ವೆಟರ್ನರಿ ಇದು ಹೈ ರ್ಯಾಂಕ್ ಇದ್ದವ್ರಿಗೆ ಮಾತ್ರ ಈ ಕಾಲೇಜ್ ಸಿಗುತ್ತೆ ಫ್ರೆಂಡ್ಸ್. ಇದ್ರದ್ದು ಕಂಪ್ಲೀಟ್ ಬಿಲ್ಡಿಂಗ್ ನೋಡಿ ಇಲ್ಲಿ ಕಾಣುತ್ತೆ. ಇದ್ರದ್ದು ಕಂಪ್ಲೀಟ್ ಬಿಲ್ಡಿಂಗ್ ಇದು ಕಾಣುತ್ತೆ ನೋಡಿ. ಪಶುವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳ ಬೆಂಗಳೂರು. ಪಶುವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳ ಬೆಂಗಳೂರು. ಇಲ್ಲಿ ಕ್ಲಿಯರ್ ಆಗಿ ನೀವು ನೋಡ್ಬೋದು ಕಾಲೇಜ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಏನಂತೇಳಿ. ಇದು ಈಗ ಸೆಕೆಂಡ್ ನೋಡೋಣ. ಸೆಕೆಂಡ್ ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ ವೆಟರ್ನರಿ ಯೂನಿವರ್ಸಿಟಿ. ಅದು ಎಲ್ಲಿರ್ತದೆ ಅಂದ್ರೆ ಅದು ಬೀದರ್ದಲ್ಲಿ ಇರ್ತದೆ ಫ್ರೆಂಡ್ಸ್. ಅದು ಎಲ್ಲಿರ್ತದೆ ಅಂದ್ರೆ ಬೀದರ್ನಲ್ಲಿ ಇರುತ್ತೆ ಫ್ರೆಂಡ್ಸ್. ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ. ಇಲ್ಲಿ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಬೋರ್ಡ್ ಕಾಣುತ್ತೆ ನೋಡಿ. ಕರ್ನಾಟಕ ವೆಟರ್ನರಿ ಅಂಡ್ ಅನಿಮಲ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ ಬೀದರ್. ಇದು ಶಾರ್ಟ್ ಫಾರ್ಮ್ ಏನಂತಾರೆ ಅಂದ್ರೆ KVAFSU ಬೀದರ್. KVAFSU ಬೀದರ್. ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ ಬೀದರ್ ಅಂತ ಹೇಳಿ. ಇದು ಸಹ ಕರ್ನಾಟಕದಲ್ಲಿ ಏಕೈಕ ಯೂನಿವರ್ಸಿಟಿ ಆಗಿರ್ತದೆ. ಏಕೈಕ ಯೂನಿವರ್ಸಿಟಿ. ಇದ್ರ ಅಂಡರಲ್ಲೇ ಈ ಹೆಬ್ಬಾಳ ಕಾಲೇಜ್ ಆಗ್ಲಿ, ಫಿಶರಿ ಕಾಲೇಜ್ ಮ್ಯಾಂಗ್ಳೂರ್ ಆಗ್ಲಿ, ಅಥವಾ ಅಥಣಿ ಕಾಲೇಜ್ ವೆಟರ್ನರಿ ಆಗ್ಲಿ, ಈ ಕರ್ನಾಟಕದಲ್ಲಿ ಎಷ್ಟು ವೆಟರ್ನರಿ ಕಾಲೇಜಸ್ಗಳಿದ್ದಾವೆ ಆ ಎಲ್ಲಾ ವೆಟರ್ನರಿ ಕಾಲೇಜ್ಗಳು ಈ ಯೂನಿವರ್ಸಿಟಿ ಅಂಡರಲ್ಲೇ ಬರುತ್ತೆ ಫ್ರೆಂಡ್ಸ್. ಇದೇನಾಗಿರುತ್ತೆ ಅಂದ್ರೆ ಕರ್ನಾಟಕ ವೆಟರ್ನರಿ ಅನಿಮಲ್ ಸೈನ್ಸ್ ಯೂನಿವರ್ಸಿಟಿ. ಇದು ಏನಾಗಿರ್ತದೆ ಅಂದ್ರೆ ಕರ್ನಾಟಕ ವೆಟರ್ನರಿ ಅನಿಮಲ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ ಬೀದರ್ ಆಗಿರ್ತದೆ ಫ್ರೆಂಡ್ಸ್. ಈಗ ಮೂರನೇದಾಗಿ ನೋಡೋಣ. ಮೂರನೇದಾಗಿ ಯಾವ ಕಾಲೇಜ್ ಇದೆ ಅಂತ ನಾವು ಕ್ಲಿಯರ್ ಆಗಿ ಇಲ್ಲಿ ನಿಮ್ಗೆ ಒಂದೊಂದಾಗಿ ನಿಮ್ಗೆ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ. ವೆಟರ್ನರಿ ಕಾಲೇಜ್ ಹೆಬ್ಬಾಳ, ಸಾರಿ ವೆಟರ್ನರಿ ಕಾಲೇಜ್ ಶಿವಮೊಗ್ಗ. ವೆಟರ್ನರಿ ಕಾಲೇಜ್ ಶಿವಮೊಗ್ಗದಲ್ಲೂ ಕೂಡ ವೆಟರ್ನರಿ ಕಾಲೇಜ್ ಇದೆ ಫ್ರೆಂಡ್ಸ್. ಇದು ಬಿಲ್ಡಿಂಗ್ ನೋಡ್ಬೋದು ಇಲ್ಲಿ ಯಾವ ತರ ಸ್ಟ್ರಕ್ಚರ್ ಇದೆ ಅಂತೇಳಿ. ಈ ತರ ಬಿಲ್ಡಿಂಗ್ ಇದೆ. ಇದು ಕೂಡ ಟಾಪ್ 1 ಕಾಲೇಜು. ಕರ್ನಾಟಕದಲ್ಲಿ ಟಾಪ್ 3 ಕಾಲೇಜ್. ಇದು ಚೆನ್ನಾಗಿದೆ, ಕಾಲೇಜ್ ಚೆನ್ನಾಗಿದೆ, ಕ್ಯಾಂಪಸ್ ಕೂಡ ಚೆನ್ನಾಗಿದೆ, ಒಳ್ಳೆ ಎನ್ವೈರ್ಮೆಂಟ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟ್ ಬಿಲ್ಡಿಂಗ್ ನ ನಾವು ಈ ವಿಡಿಯೋದಲ್ಲಿ ನಾವು ತಗೊಂಡಿದ್ದೀವಿ. ಇದು ವೆಟರ್ನರಿ ಕಾಲೇಜ್ ಶಿವಮೊಗ್ಗ ಆಗಿರ್ತದೆ ಫ್ರೆಂಡ್ಸ್. ಇದು ವೆಟರ್ನರಿ ಕಾಲೇಜ್ ಶಿವಮೊಗ್ಗ ಆಗಿರ್ತದೆ. ಇಲ್ಲೂ ಕೂಡ ನೀವು ಸೀಟ್ ನ ಪಡ್ಕೋಬೇಕಂದ್ರೆ ನೀವು ಟಾಪ್ ರ್ಯಾಂಕಿಂಗ್ ಕೂಡ ಬರಬೇಕಾಗತ್ತೆ. ಸೊ ನಾಲ್ಕನೇದು ನೋಡಿ ವೆಟರ್ನರಿ ಕಾಲೇಜ್ ಹಾಸನ. ವೆಟರ್ನರಿ ಕಾಲೇಜ್ ಹಾಸನ ಡಿಸ್ಟಿಕ್ ನಲ್ಲೂ ಕೂಡ ಒಂದು ವೆಟರ್ನರಿ ಕಾಲೇಜ್ ಇದೆ. ಇದು ಕಂಪ್ಲೀಟ್ ಬಿಲ್ಡಿಂಗ್. ಇದು ಬಿಲ್ಡಿಂಗು. ಸೊ ಇಲ್ಲಿ ನಾವು ಹತ್ರ ನೋಡ್ತಾ ಹೋಗೋದಾದ್ರೆ ಇದು ನೋಡಿ ಈ ಬಿಲ್ಡಿಂಗ್ ಸ್ಟ್ರಕ್ಚರ್ ಈ ತರ ಇರುತ್ತೆ. ಚೆನ್ನಾಗಿ ಎನ್ವೈರ್ಮೆಂಟ್ ಇದೆ. ಸೊ ಇದು ಕೂಡ ಒಂದು ಟಾಪ್ ಕಾಲೇಜ್ ಆಗಿರ್ತದೆ. ವೆಟರ್ನರಿ ಕಾಲೇಜ್ ಹಾಸನ. ಕರ್ನಾಟಕದಲ್ಲಿ ಈಗ ಪ್ರೆಸೆಂಟ್ ನೋಡ್ತಾ ಹೋಗೋದಾದ್ರೆ 6 ವೆಟರ್ನರಿ ಕಾಲೇಜ್ಗಳು ಇದಾವೆ. 6
ವೆಟರ್ನರಿ ಕಾಲೇಜಸ್ಗಳು ಇದೆ. ಈ ವರ್ಷ ಯಾಡ್ ಆಗ್ಬೋದು. ಹೊತನಿ ಹೋದ ವರ್ಷನೇ ಯಾಡ್ ಆಗಿದೆ. ಈ ವರ್ಷ ಪುತ್ತೂರು ಅಂತೇಳಿ ಪುತ್ತೂರಿನಲ್ಲಿ ಸ್ಟಾರ್ಟ್ ಆಗಿದೆ ವೆಟರ್ನರಿ ಕಾಲೇಜು. ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಆ ಕಾಲೇಜ್ ಯಾಡ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ಅದನ್ನ ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ನಮ್ಮ ಒಂದು ಗ್ರೂಪ್ ಅಲ್ಲಿ ಅಪ್ಡೇಟ್ ನಾವು ಕೊಡ್ತೀವಿ ಫ್ರೆಂಡ್ಸ್. ವೆಟರ್ನರಿ ಕಾಲೇಜ್ ಗದಗ್ನಲ್ಲೂ ಕೂಡ ಒಂದು ವೆಟರ್ನರಿ ಕಾಲೇಜ್ ಇದೆ ಫ್ರೆಂಡ್ಸ್. ಗದಗ್ನಲ್ಲೂ ಕೂಡ ವೆಟರ್ನರಿ ಕಾಲೇಜ್ ಇದೆ. ನೀವು ಇಲ್ಲಿ ಕ್ಲಿಯರ್ ಕಟ್ ಆಗಿ ನೋಡ್ಬೋದು ಮೀಟಿಂಗ್ ಯಾವ ತರ ಇರುತ್ತೆ ಏನಂತ. ಪಶು ವೈದ್ಯಕೀಯ ಮಹಾವಿದ್ಯಾಲಯ ವೆಟರ್ನರಿ ಕಾಲೇಜ್ ಗದಗ್, ಪಶು ವೈದ್ಯಕೀಯ ಮಹಾವಿದ್ಯಾಲಯ ಗದಗ್, ವೆಟರ್ನರಿ ಕಾಲೇಜ್ ಗದಗ್. ಇಲ್ಲಿ ನೋಡಿ ಕಂಪ್ಲೀಟ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಈ ತರ ಇರುತ್ತೆ ನೋಡಿ ಕ್ಲಿಯರ್ ಆಗಿ. ಇದು ಕೂಡ ಒಂದು ಟಾಪ್ ಕಾಲೇಜ್ ಆಗಿರ್ತದೆ ಕರ್ನಾಟಕದಲ್ಲಿ. ಇದು ವೆಟರ್ನರಿ ಕಾಲೇಜ್ ಎಲ್ಲಿದೆ ಅಂತಂದ್ರೆ ಗದಗ್ನಲ್ಲೂ ಕೂಡ ಇರುತ್ತೆ ಫ್ರೆಂಡ್ಸ್. ಇದಿಷ್ಟು ನೀವು ನೋಡ್ತಾ ಹೋಗ್ಬೋದಾದ. ಈಗ ಲಾಸ್ಟ್ ಕಾಲೇಜ್ ಅನ್ಕೋತೀವಿ. ಲಾಸ್ಟ್ ಕಾಲೇಜ್ ವೆಟರ್ನರಿ ಕಾಲೇಜ್ ಅಥಣಿ ಬೆಳಗಾವಿ. ಇದು ಹೋದ ವರ್ಷ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಅಲ್ಲಿ ಇದು ಹೋದ ವರ್ಷ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ಇದು ಹೋದ ವರ್ಷ ಒಂದು ನ್ಯೂಲಿ ಬಿಲ್ಡಿಂಗ್, ಇದು ಅಂದ್ರೆ ಹೊಸ ಬಿಲ್ಡಿಂಗ್. ಇದು ಹೋದ ವರ್ಷ ಸ್ಟಾರ್ಟ್ ಆಗಿದೆ ವೆಟರ್ನರಿ ಕಾಲೇಜ್ ಅಥಣಿ, ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಇದು ಇದು ಎಲ್ಲಿ ಬರುತ್ತೆ, ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಅಂತಂದ್ರೆ ಇದು ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಬೆಳಗಾವಿ ಅಂತಾರಲ್ಲ, ಸೊ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಇದು ಏನಾಗಿರುತ್ತೆ ಅಂದ್ರೆ ಈ ಒಂದು ಕಾಲೇಜು ಬರ್ತದೆ ಫ್ರೆಂಡ್ಸ್. ಇದು ವೆಟರ್ನರಿ ಕಾಲೇಜ್ ಅಥಣಿ, ಹೋದ ವರ್ಷ ಸ್ಟಾರ್ಟ್ ಆಗಿದೆ ಇದು. ಈಗ ಕಟ್ ಆಫ್ ಅನಾಲಿಸಿಸ್ ನೋಡೋಣ. ಕ್ಲಿಯರ್ ಕಟ್ ಆಗಿ ಒಂದು ಕಟ್ ಆಫ್ ಅನಾಲಿಸಿಸ್ ನೋಡೋಣ ಫ್ರೆಂಡ್ಸ್. ಕಾಲೇಜ್ ವೈಸ್ ಕಟ್ ಆಫ್ ಅನಾಲಿಸಿಸ್ ನೋಡೋಣ. ಕಾಲೇಜ್ ವೈಸ್ ಕಟ್ ಆಫ್ ಅನಾಲಿಸಿಸ್ ನೋಡೋಣ. ಮೊದಲನೇದಾಗಿ ಇಲ್ಲಿ ಕಾಲೇಜು ಇಲ್ಲಿ ನೋಡಿ, ವೆಟರ್ನರಿ ಕಾಲೇಜ್ ಹೆಬ್ಬಾಳ ಕ್ಯಾಂಪಸ್ ನೋಡೋಣ. ಇಲ್ಲಿ ವೆಟರ್ನರಿ ಕಾಲೇಜ್ ಹೆಬ್ಬಾಳ ಕ್ಯಾಂಪಸ್ ಅಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ರ್ಯಾಂಕಿಂಗ್ ಕಟ್ ಆಫ್ ನಿಂತ್ಕೊಂಡಿದೆ ಅಂತ ನೋಡೋಣ ಫ್ರೆಂಡ್ಸ್. ಯಾವ ಕ್ಯಾಟಗರಿಗೆ ಎಷ್ಟು ರ್ಯಾಂಕಿಂಗ್ ಕಟ್ ಆಫ್ ನಿಂತ್ಕೊಂಡಿದೆ ಅಂತ ನಾವು ಮೊದಲೇ ಕ್ಲಿಯರ್ ಕಟ್ ಆಗಿ ನೋಡೋಣ. ಇದು ಯಾವ್ದಾಗಿರ್ತದೆ, ಇದು ಕಂಪ್ಲೀಟ್ ಏನಾಗಿರುತ್ತೆ ಅಂದ್ರೆ ಥಿಯರಿ ರ್ಯಾಂಕಿಂಗ್ ಆಗಿರ್ತದೆ ಫ್ರೆಂಡ್ಸ್. ಇದು ಏನಾಗಿರ್ತದೆ ಥಿಯರಿ ರ್ಯಾಂಕಿಂಗು. ಇದು ಎಚ್ ಕೆ ರೀಜಿಯನ್ ಅಲ್ಲ, ರೆಸ್ಟ್ ಆಫ್ ಆಲ್ ಕರ್ನಾಟಕ ಕಟ್ ಆಫ್ ರ್ಯಾಂಕ್ಸ್. ಇದು ನಾನ್ ಎಚ್ ಕೆ ಹಾಗೆ ಥಿಯರಿ ರ್ಯಾಂಕಿಂಗ್ ಆಗಿರ್ತದೆ. ಇದು ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಆಗಿರಲ್ಲ. ಇದು ಥರ್ಡ್ ರೌಂಡ್ ಕಟ್ ಆಫ್ ರ್ಯಾಂಕಿಂಗ್ ಆಗಿರ್ತದೆ. ಥರ್ಡ್ ರೌಂಡ್ ಯಾಕೆ ತಗೊಂಡಿದೀವಿ ಅಂತಂದ್ರೆ ಇಲ್ಲಿ ಥರ್ಡ್ ರೌಂಡ್ ಮಿನಿಮಮ್ ರ್ಯಾಂಕಿಂಗ್ ಆಗಿರ್ತದೆ ಫ್ರೆಂಡ್ಸ್. ಅತಿ ಜಾಸ್ತಿ ರ್ಯಾಂಕ್ ಬಂದ ಸ್ಟೂಡೆಂಟ್ಸ್ಗೆ, ಜಾಸ್ತಿ ರ್ಯಾಂಕ್ ಅಂತಂದ್ರೆ ಇಲ್ಲಿ ದೂರ ಇರ್ತಕ್ಕಂಥ ರ್ಯಾಂಕ್ ಬಂದ ಸ್ಟೂಡೆಂಟ್ಸ್ಗಳಿಗೆ ಥರ್ಡ್ ರೌಂಡ್ ಅಲ್ಲಿ ಅಲೋಟ್ ಆಗಿರ್ತದೆ. ಸೊ ಅದಕ್ಕೋಸ್ಕರ ಈ ಒಂದು ಕಟ್ ಆಫ್ ನೋಡಿ ನೀವು ಅನಲೈಸಿಸ್ ಮಾಡ್ಕೋಬೇಕು. ಯಾವ ತರ ಅನಲೈಸಿಸ್ ಮಾಡ್ಕೋಬೇಕಂದ್ರೆ ಮಿನಿಮಮ್ ಎಷ್ಟು ರ್ಯಾಂಕಿಂಗ್ ಬರಬೇಕು ಈ ವರ್ಷ, ಮಿನಿಮಮ್ ಇಷ್ಟು ರ್ಯಾಂಕಿಂಗ್ ಬಂದ್ರೆ ಈ ಕಾಲೇಜ್ ಸಿಗುತ್ತೆ ಅಂತ ಒಂದು ಅಜಂಪ್ಷನ್ ಮಾಡ್ಕೋಬೇಕು. ನೀವು ಅಜಂಪ್ಷನ್ ಮಾಡ್ಕೋಬೇಕು. ಇದೇ ತರ ನಿಮ್ಗೆ ಈಗ ನಾವು ಎಚ್ ಕೆ ರೀಜನ್ದು ನಾವು ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಕಟ್ ಆಫ್ ತಗೊಳ್ತೀವಿ. ಹಾಗೆ ನಾನ್ ಎಚ್ ಕೆದು ನಿಮ್ಗೆ ಏನಾಗಿರ್ತದೆ ಅಂತಂದ್ರೆ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ತಗೊಂಡು ಅದ್ರದ್ದು ಸಹ ಕಟ್ ಆಫ್ ಅನಾಲಿಸಿಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಕಮಿಂಗ್ ವಿಡಿಯೋಸ್ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ನ ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ಈ ಥರ್ಡ್ ರೌಂಡ್ ಯಾಕೆ ತಗೊಂಡಿರ್ತೀವಿ, ಇದು ಮಿನಿಮಮ್ ರ್ಯಾಂಕಿಂಗ್. ಇಷ್ಟು ರ್ಯಾಂಕ್ ನೀವು ಬರಲೇಬೇಕು. ನೀವು ವೆಟರ್ನರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಮಿನಿಮಮ್ ಇಷ್ಟು ರ್ಯಾಂಕ್ ಬರಲೇಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಥರ್ಡ್ ರೌಂಡ್ ಕಟ್ ಆಫ್ ರ್ಯಾಂಕಿಂಗ್ ನ ನಿಮ್ಗೆ ತಗೊಂಡಿದೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಮೊದಲನೇದಾಗಿ ಏನಾಗಿರುತ್ತೆ ಅಂದ್ರೆ ವೆಟರ್ನರಿ ಕಾಲೇಜ್ ಹೆಬ್ಬಾಳ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಈ ವೆಟರ್ನರಿ ಕಾಲೇಜ್ ಅಲ್ಲಿ ಮಿನಿಮಮ್ ಕಟ್ ಆಫ್ ಎಷ್ಟಾಗಿರ್ತದೆ ಅಂತ ಇಲ್ಲಿ ನೋಡೋಣ ಫ್ರೆಂಡ್ಸ್. ಇಲ್ಲಿ ನೋಡೋಣ ಜನರಲ್ ಕ್ಯಾಟಗರಿಗೆ. ಇಲ್ಲಿ ನೋಡಿ ಜನರಲ್ ಕ್ಯಾಟಗರಿಗೆ ಥರ್ಡ್ ರೌಂಡ್ ಅಲ್ಲಿ ಇಲ್ಲಿ ಜೂಮ್ ಹಾಕಿ ನೋಡೋಣ. ನೋಡಿ ಇಲ್ಲಿ ಕಾಣ್ತದೆ, ನೋಡಿ ಕ್ಲಿಯರ್ ಆಗಿ ಇಲ್ಲಿ ಕಾಣ್ತದೆ ನೋಡಿ. ಜನರಲ್ ಕ್ಯಾಟಗರಿಗೆ ಥರ್ಡ್ ರೌಂಡ್ ಅಲ್ಲಿ ಎಷ್ಟಾಗಿರ್ತದೆ ಕಟ್ ಆಫ್ ರ್ಯಾಂಕಿಂಗ್ ಅಂತಂದ್ರೆ ನಿಮ್ಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಾವು ತೋರಿಸ್ತಿದೀವಿ. ಜೂಮ್ ಹಾಕಿ ನಿಮ್ಗೆ ತೋರಿಸ್ತೀವಿ ನಾವು. ಜನರಲ್ ಕ್ಯಾಟಗರಿಗೆ ಇಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲಿ ಜನರಲ್ ಕ್ಯಾಟಗರಿಗೆ ಬೆಂಗಳೂರು ವೆಟರ್ನರಿ ಕಾಲೇಜ್ ಹೆಬ್ಬಾಳ ಕ್ಯಾಂಪಸ್ ಬೆಂಗಳೂರಿನಲ್ಲಿ 3104 ರ್ಯಾಂಕಿಗೆ ಕಟ್ ಆಫ್ ನಿಂತ್ಕೊಂಡಿರುತ್ತೆ ಫ್ರೆಂಡ್ಸ್. 3104 3104 ಯಾವ ಸ್ಟೂಡೆಂಟ್ಸ್ ಯಾರು ರ್ಯಾಂಕ್ ಬಂದಿರ್ತಾರಲ್ಲ ಆ ಸ್ಟೂಡೆಂಟ್ಸ್ಗೆ ಫಸ್ಟ್ ಥರ್ಡ್ ರೌಂಡ್ ಅಲ್ಲಿ ಈ ಕಾಲೇಜ್ ಅಲೋಟ್ ಆಗಿರ್ತದೆ ಫ್ರೆಂಡ್ಸ್. ಈ ಕಾಲೇಜ್ ಅಲೋಟ್ ಆಗಿರ್ತದೆ. ಸೊ ಈ ರ್ಯಾಂಕ್ ನ ನೋಡಿ ನೀವು ಜನರಲ್ ಕ್ಯಾಟಗರಿಗೆ ಥರ್ಡ್ ರೌಂಡ್ ಅಥವಾ ನೀವು ಫಸ್ಟ್ ರೌಂಡ್ ಅಲ್ಲೇ ನೋಡ್ಕೋಬೇಕು. ಫಸ್ಟ್ ರೌಂಡ್ ಅಲ್ಲೇ ಬಂದ್ರು ಸಹ ಇಷ್ಟು ರ್ಯಾಂಕ್ ಬಂದ್ರು ಸಹ ನಿಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ. ಥರ್ಡ್ ರೌಂಡ್ ಅಲ್ಲಿ ಇದು ಎಷ್ಟಾಗಿದೆ ಅಂದ್ರೆ 3104 ರ್ಯಾಂಕಿಂಗ್. 3104 ರ್ಯಾಂಕಿಂಗ್ ಯಾರು ಬಂದಿರ್ತಾರಲ್ಲ ಆ ಸ್ಟೂಡೆಂಟ್ಸ್ಗೆ ಇದು ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಕಟ್ ಆಫ್ ಬಂದಿರ್ತದೆ. ಈ ಕಟ್ ಆಫ್ ನ ನೋಡಿ ನೀವು ಯಾವ ತರ ಅನಾಲಿಸಿಸ್ ಮಾಡ್ಕೋಬೇಕಂದ್ರೆ ಮಿನಿಮಮ್ ಎಷ್ಟು ರ್ಯಾಂಕ್ ಬರಲೇಬೇಕು, ಇದೇ ಫಿಕ್ಸ್ ಅಲ್ಲ. ಮಿನಿಮಮ್ ಎಷ್ಟು ರ್ಯಾಂಕಿಂಗ್ ಬರಬೇಕು ಅಂತ ನಿಮ್ಮ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಇದು ಇರಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ 2A ಜನರಲ್
2A ಜನರಲ್, 2A ಜಿ ಅಂದರೆ ಜನರಲ್, ಜಿ ಅಂದರೆ ಜನರಲ್. 2A ಕೆಟಗರಿನಲ್ಲಿ ಜನರಲ್ ಸ್ಟೂಡೆಂಟ್ಗೆ, 2A ಕೆಟಗರಿನಲ್ಲಿ ಜನರಲ್ ಸ್ಟೂಡೆಂಟ್ ಅಂದರೆ ಕನ್ನಡ ಮೀಡಿಯಮು, ರೂರಲ್, ಯಾವುದೇ ಥರ ರಿಸರ್ವೇಷನ್ ಇರಲ್ಲ ಅಂಥ ಸ್ಟೂಡೆಂಟ್ಸು ಎಷ್ಟು ರ್ಯಾಂಕಿಂಗ್ಗೆ ಈ ಸೀಟು ಈ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿದೆ ಅಂತಂದರೆ 2029, 2029 ರ್ಯಾಂಕ್ ಬಂದಿರ್ತದೆ ಫ್ರೆಂಡ್ಸ್. 2029 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಸ್ಗೆ ಏನಾಗಿರುತ್ತೆ ಅಂದರೆ ಈ ಹೆಬ್ಬಾಳ ಕ್ಯಾಂಪಸ್ನಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ಥರ 2A ಕನ್ನಡ ಮೀಡಿಯಂ ಸ್ಟೂಡೆಂಟು, 2A ಕನ್ನಡ ಮೀಡಿಯಂ ಸ್ಟೂಡೆಂಟು ಇಲ್ಲಿ ನೋಡ್ತಾ ಹೋಗ್ಬೋದು. 2A ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ 3637 ರ್ಯಾಂಕಿಂಗ್, 3637 ರ್ಯಾಂಕಿಂಗ್ಗೆ ಈ ಕಾಲೇಜ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ 2A ಜನರಲ್ಗೆ ಮತ್ತು 2A ಕನ್ನಡ ಮೀಡಿಯಂಗೆ. ಎಷ್ಟು ಡಿಫರೆನ್ಸ್ ಅಂದರೆ ಮಿನಿಮಮ್ 1500 ರ್ಯಾಂಕ್ ವೇರಿಯೇಷನ್ ಆಯಿತು ಫ್ರೆಂಡ್ಸ್. ಇಲ್ಲಿ ಬರೀ ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ 3632 ರ್ಯಾಂಕ್ ಯಾರು ಇರ್ತಾರಲ್ಲ ಆ ಸ್ಟೂಡೆಂಟ್ಗೆ ಈ ಒಂದು ಕಾಲೇಜ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ಥರ 2A ರೂರಲ್, 2A ರೂರಲ್ ಯಾರು ಇರ್ತಾರಲ್ಲ ಆ ಸ್ಟೂಡೆಂಟ್ಗೆ 2223 ರ್ಯಾಂಕಿಂಗ್ಗೆ ಈ ಕಾಲೇಜ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. 2A ರೂರಲ್, ಆರ್ ಅಂತಂದ್ರೆ ಏನಾಗಿರ್ತದೆ ಅಂದರೆ ಇಲ್ಲಿ ಆರ್ ಅಂತಂದ್ರೆ ಇಲ್ಲಿ ರೂರಲ್ ಅಂತ ಅರ್ಥ. ಆರ್ ಅಂದ್ರೆ ಏನಾಗಿರುತ್ತೆ ಅಂದ್ರೆ ಇಲ್ಲಿ ರೂರಲ್, ರೂರಲ್ ರೀಜಿಯನ್ ಇಂದ ಅರ್ಥ ಫ್ರೆಂಡ್ಸ್. ಇದೇನಾಗಿರ್ತದೆ ಅಂದ್ರೆ ಇದು ಕಂಪ್ಲೀಟ್ಲಿ ಏನಾಗಿರ್ತದೆ ಅಂದ್ರೆ ಇಲ್ಲಿ 2A ರೂರಲ್ ಇರತಕ್ಕಂಥ ಸ್ಟೂಡೆಂಟ್ಸ್ಗೆ 2223, 2223 ರ್ಯಾಂಕ್ ಯಾರು ಇರ್ತಾರಲ್ಲ ಆ ಸ್ಟೂಡೆಂಟ್ಗೆ ಈ ಕಾಲೇಜ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ 2B ಕೆಟಗರಿಗೆ ನೋಡ್ಬೇಕು ಇಲ್ಲಿ ನೀವು ಕಂಪ್ಲೀಟ್ ಆಗಿ. ಇಲ್ಲಿ 2B ಕೆಟಗರಿಗೆ, 2B ಕೆಟಗರಿಗೆ ನೋಡ್ಬೇಕಾಗಿದೆ. ಇಲ್ಲಿ 2B ಕೆಟಗರಿ ಎಷ್ಟಾಗಿದೆ ಅಂತ ನೀವು ಕ್ಲಿಯರ್ ಕಟ್ ಆಗಿ ಇಲ್ಲಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ 2B ಕೆಟಗರಿ, 2B ಜನರಲ್ ಇದು 2B ಜನರಲ್. 2B ಜನರಲ್ ಅಲ್ಲಿ 2635 ರ್ಯಾಂಕಿಂಗ್ ಆಗಿರ್ತದೆ ಫ್ರೆಂಡ್ಸ್. ಎಷ್ಟಾಗಿರ್ತದೆ? 2635 ರ್ಯಾಂಕಿಂಗ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ 2B ಕನ್ನಡ ಮೀಡಿಯಂಗೆ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. 2B ರೂರಲ್ಗೂ ಸಹ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಈ ರಿಸರ್ವೇಶನ್ ಅಲ್ಲಿ ಅಲ್ಲಿ ಸೀಟ್ ಅವೈಲೇಬಲ್ ಇರಲ್ಲ, ಬೇರೆ ಕಾಲೇಜಲ್ಲಿ ಸೀಟ್ ಅವೈಲೇಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಕಾಲೇಜಲ್ಲಿ 2B ರೂರಲ್ಗೆ ಯಾವುದೇ ತರ ಸೀಟ್ ಅಲೌಟ್ ಆಗಿರಲ್ಲ. 2B ಜನರಲ್ಗೆ 2635 ರ್ಯಾಂಕ್ಗೆ ಈ ಸೀಟು ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ 3A ಜನರಲ್ ನೋಡಿ, 3A ಜನರಲ್ಗೆ 1692 ರ್ಯಾಂಕಿಂಗ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಈ ಕಾಲೇಜ್ ಅಲೌಟ್ ಆಗಿರುತ್ತೆ ಫ್ರೆಂಡ್ಸ್. 3A ಜನರಲ್ ಸ್ಟೂಡೆಂಟ್ಗೆ, 3A ಕ್ಯಾಟಗರಿ ಯಾರು ಇರ್ತಾರಲ್ಲ 3A ಜನರಲ್ ಅಂದ್ರೆ ಕನ್ನಡ ಮೀಡಿಯಂ ಮತ್ತೆ ರೂರಲ್ ಇಲ್ಲದೆ ಇರೋಂಥ ಸ್ಟೂಡೆಂಟ್ಸ್ಗೆ ಎಷ್ಟು ರ್ಯಾಂಕಿಗೆ ಅಲೌಟ್ ಆಗಿರ್ತದೆ ಅಂದ್ರೆ ಇದು 1692. ಅಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಿಮಗೆ. ಜಾಸ್ತಿ ರ್ಯಾಂಕ್ ಬಂದವ್ರಿಗೆ ಈ ಕಾಲೇಜ್ ಅಲೌಟ್ ಆಗಿರಲ್ಲ. ಯಾರು ಹತ್ರ ಬಂದಿರ್ತಾರೆ 1 to ಕೆಳಗೆ ಈ ತರ ಹತ್ರ ಬಂದಿರ್ತಾರಲ್ಲ ಆ ಸ್ಟೂಡೆಂಟ್ಗೆ ಇದು ಅಲೌಟ್ ಆಗಿರ್ತದೆ ಫ್ರೆಂಡ್. ಅದೇ ತರ 3B ಜನರಲ್ ಸ್ಟೂಡೆಂಟ್ಗೆ ನೋಡಿ, 3B ಜನರಲ್ಗೆ 1594 ಅಪ್ರಾಕ್ಸಿಮೇಟ್ಲಿ 1595 ರ್ಯಾಂಕಿಂಗ್ ಯಾರು ಇರ್ತಾರಲ್ಲ ಅಂತಹ ಸ್ಟೂಡೆಂಟ್ಸ್ಗೆ ಈ ಕಾಲೇಜ್ ಅಲೌಟ್ ಆಗಿರುತ್ತೆ ಫ್ರೆಂಡ್ಸ್. ಯಾವುದು? 3B ಜನರಲ್ ಕ್ಯಾಟಗರಿಗೆ 1595 ಯಾವ ಕಾಲೇಜ್ಗೆ ಅಂತಂದ್ರೆ ಇದು ಹೆಬ್ಬಾಳ ಕಾಲೇಜ್ಗೆ ನೋಡ್ತಿದ್ದೀವಿ ಫ್ರೆಂಡ್ಸ್. ನಾವು ಬೆಂಗಳೂರು ಹೆಬ್ಬಾಳ ಕಾಲೇಜ್, ವೆಟರ್ನರಿ ಬೆಂಗಳೂರು ಹೆಬ್ಬಾಳ ಕಾಲೇಜ್ಗೆ ನಾವು ಈ ಕಟಪ್ನ ಅನಾಲಿಸಿಸ್ ಮಾಡ್ತಿದ್ವಿ. 3B ಕನ್ನಡ ಮೀಡಿಯಂಗೆ ಯಾವುದೇ ತರ ಸೀಟ್ ಅಲೌಟ್ ಆಗಿರಲ್ಲ. 3B ರೂರಲ್ಗೂ ಸಹ ಅದೇ ಸೀಟ್ ಅಲೌಟ್ ಆಗಿರಲ್ಲ. ಇಲ್ಲಿ ನೋಡಿ ಕರೆಕ್ಟ್ ಆಗಿ ಇಲ್ಲಿ ನೋಡಿ ಜನರಲ್ ಅಲ್ಲಿ ಇಲ್ಲಿ ನೀವು ಕ್ಲಿಯರ್ ಆಗಿ 1506 ಇಲ್ಲಿ ರ್ಯಾಂಕಿಂಗು ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ ಇಲ್ಲಿ ನೋಡಿ ಜನರಲ್ ರೂರಲ್ ಅಲ್ಲಿ, ಜನರಲ್ GM ರೂರಲ್ ಅಲ್ಲಿ ಇದು ಕೂಡ ಎಷ್ಟಾಗಿರ್ತದೆ? 2073 ಅಂತ ರ್ಯಾಂಕಿಗೆ ಇಲ್ಲಿ ಅಲೌಟ್ ಆಗಿರ್ತದೆ. ಇಲ್ಲಿ ನೋಡಿ ಅದೇ ತರ SC ಜನರಲ್ ಸ್ಟೂಡೆಂಟ್ಸ್ಗೆ 5930 ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಈ ಒಂದು ಈ ಕಾಲೇಜು ಸೀಟ್ ಅಲೌಟ್ ಆಗಿರುತ್ತೆ. ಈ ಕಾಲೇಜ್ನಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. SC ಜನರಲ್ ಸ್ಟೂಡೆಂಟ್ಗೆ 5930 ಫ್ರೆಂಡ್ಸ್. ಅದೇ ತರ ST ಜನರಲ್ ಸ್ಟೂಡೆಂಟ್ಗೆ 6368 ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಈ ಹೆಬ್ಬಾಳ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ ST ರೂರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 6000
ತೊಂಬತ್ಮೂರು 6093 6093 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಏನಾಗಿರ್ತದೆ ಅಂದ್ರೆ ಈ ಹೆಬ್ಬಾಳ ಕಾಲೇಜಲ್ಲಿ ಸೀಟು ಅಲಾಟ್ ಆಗಿರ್ತದೆ ಫ್ರೆಂಡ್ಸ್. ಕಂಪ್ಲೀಟ್ ಗೊತ್ತಾಯ್ತಲ್ಲ ಈ ಹೆಬ್ಬಾಳ ಕಾಲೇಜಲ್ಲಿ ಯಾವ್ಯಾವ ಸ್ಟೂಡೆಂಟ್ಗೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಸೀಟ್ ಅಲಾಟ್ ಆಗಿದೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಸ್ಪೀಡ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಜನರಲ್ ಅಲ್ಲಿ 3104, ಹಾಗೆ 2A ಜನರಲ್ ಅಲ್ಲಿ 2229, ಹೀಗೆ 2A ಕನ್ನಡ ಮೀಡಿಯಂ ಅಲ್ಲಿ 3632, 2A ರೂರಲ್ ಇರತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ 2723, 2B ಜನರಲ್ ಇರತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ 2623 ಆಗಿರ್ತದೆ. ಅದೇ ತರ 3A ಜನರಲ್ ಸ್ಟೂಡೆಂಟ್ಸ್ಗೆ 1692 ಆಗಿರ್ತದೆ ಫ್ರೆಂಡ್ಸ್. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1693 ಅಂತ ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು 3B ಜನರಲ್ ಸ್ಟೂಡೆಂಟ್ಗೆ. 3B ಜನರಲ್ ಸ್ಟೂಡೆಂಟ್ಗೆ ಇಲ್ಲಿ 1594.75 ಅಂತಂದ್ರೆ 1595 ಯಾರು ರ್ಯಾಂಕ್ ಇರ್ತಾರಲ್ಲ ಆ ಸ್ಟೂಡೆಂಟ್ಗೆ ಈ ಹೆಬ್ಬಾಳ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ ಇಲ್ಲಿ ಜನರಲ್ ಅಲ್ಲೂ ಹೀಗೆ ಆಗಿದೆ. ಹಾಗೆ SC ನೋಡ್ಬೋದು. ಇಲ್ಲಿ ಮೇನ್ ಆಗಿ SC ಏನಾಗಿರ್ತದೆ ಅಂದ್ರೆ SC ಜನರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 5930 ಇರ್ತಕ್ಕಂಥ ರ್ಯಾಂಕ್ಗೆ ಸೀಟ್ ಅಲಾಟ್ ಆಗಿರ್ತದೆ. ST ಜನರಲ್ಗೆ 6368 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಈ ಕಾಲೇಜಲ್ಲಿ ಅಲೌಟ್ ಆಗಿರ್ತದೆ. ST ರೂರಲ್ ನೋಡಿ 6093 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ ವೆಟರ್ನರಿ ಕಾಲೇಜ್ ಬೀದರ್ನಲ್ಲಿ ನೋಡೋಣ ಫ್ರೆಂಡ್ಸ್. ವೆಟರ್ನರಿ ಕಾಲೇಜ್ ಬೀದರ್ನಲ್ಲಿ ನಂದಿನಗರ ಅಂತ ಒಂದು ಆ ಏರಿಯಾದಲ್ಲಿ ಈ ಕಾಲೇಜ್ ಬರೋದ್ರಿಂದ ನಂದಿನಗರ ವೆಟರ್ನರಿಲಿ ಎಷ್ಟೆಷ್ಟು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇಲ್ಲಿ ಅಲೌಟ್ ಆಗಿದೆ ಅಂತ ನೋಡೋಣ. ಡೈರೆಕ್ಟ್ ಆಗಿ ಇಲ್ಲಿ 2A ಜನರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 2422 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಕಾಲೇಜ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಎಷ್ಟು 2422 ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 2A ಜನರಲ್ 2A ಕ್ಯಾಟಗರಿ ಜನರಲ್ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಹಾಗೆ ಡೈರೆಕ್ಟ್ ಆಗಿ ಇಲ್ಲಿ 3A ಜನರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಸೀಟ್ ಅಲಾಟ್ ಆಗಿದೆ ನೋಡಿ. 3A ಜನರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಎಷ್ಟಾಗಿದೆ ಅಂತಂದ್ರೆ ಇಲ್ಲಿ 2857 ಫ್ರೆಂಡ್ಸ್. 2857 ಇರ್ತಕ್ಕಂಥ ಸ್ಟೂಡೆಂಟ್ಗೆ 3A ಜನರಲ್ ಕನ್ನಡ ಮೀಡಿಯಂ ಅಲ್ಲ, ರೂರಲ್ ಅಲ್ಲ, G ಅಂದ್ರೆ ಜನರಲ್ ಆಗಿರ್ತದೆ. ಇಲ್ಲಿ 2857 ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. 3B ರೂರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 2688 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಅಲೌಟ್ ಆಗಿದೆ ನೋಡಿ. ಕ್ಲಿಯರ್ ಆಗಿ ಏನಾಗಿರುತ್ತೆ ಅಂದ್ರೆ 2688 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿದೆ. GM ಇರ್ತಕ್ಕಂಥ ಸ್ಟೂಡೆಂಟ್ಗೆ ನೋಡಿ ಇಲ್ಲಿ ಕ್ಲಿಯರ್ ಕಟ್ ಆಗಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ GM ಇರ್ತಕ್ಕಂಥ ಸ್ಟೂಡೆಂಟ್ಗೆ 2388 ಫ್ರೆಂಡ್ಸ್. 2000 ಇಲ್ಲಿ ಏನಾಗಿರುತ್ತೆ ಅಂದ್ರೆ 2388 ಇರ್ತಕ್ಕಂಥ ಸ್ಟೂಡೆಂಟ್ಗೆ. ಹಾಗೆ GM ರೂರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 2424 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. SC ನೋಡ್ಬೋದು. ಹಾಗೆ SC ಕ್ಯಾಟಗರಿ ನೋಡ್ಬೋದು. SC ಕ್ಯಾಟಗರಿಯಲ್ಲಿ ಬೀದರ್ ಕಾಲೇಜಿಗೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ 6807 6807 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಏನಾಗಿರ್ತದೆ ಅಂತಂದ್ರೆ ಇಲ್ಲಿ ಈ ಕಟ್ ಆಫ್ ನಿಂತ್ಕೊಂಡಿರುತ್ತೆ ಫ್ರೆಂಡ್ಸ್. ಇಷ್ಟಿರ್ತಕ್ಕಂಥ ಸ್ಟೂಡೆಂಟ್ಗೆ. ಹಾಗೆ ST ರೂರಲ್ ನೋಡಿ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ST ರೂರಲ್ ಇರತಕ್ಕಂಥ ಸ್ಟೂಡೆಂಟ್ಗೆ 9276 ಇರತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಕಟ್ ಆಫ್ ನಿಂತ್ಕೊಂಡಿದೆ. ಈ ಒಂದು ಕಟ್ ಆಫ್ ನ ನೀವು ನೋಡಿ ಏನ್ ತಿಳ್ಕೊಬಹುದು ಅಂತಂದ್ರೆ ಟಾಪ್ ಇರ್ತಕ್ಕಂಥ ಕಾಲೇಜ್ಗಳು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಟಾಪ್ ಇರ್ತಕ್ಕಂಥ ಕಾಲೇಜ್ಗಳಿಗೆ ಕಟ್ ಆಫ್ ಏನ್ ನಿಂತ್ಕೊಂಡಿರುತ್ತೆ, ಹೈ ಕಟ್ ಆಫ್ ನಿಂತ್ಕೊಂಡಿರುತ್ತೆ ಫ್ರೆಂಡ್ಸ್. ಅಂದ್ರೆ ರ್ಯಾಂಕ್ ಕಡಿಮೆ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಸೆಲೆಕ್ಟ್ ಆಗಿರ್ತಾರೆ. ಹೈ ರ್ಯಾಂಕ್ ಇಲ್ಲದೆ ಇರತಕ್ಕಂಥ ಕಾಲೇಜ್ಗಳಿಗೆ ರ್ಯಾಂಕ್ ಕಡಿಮೆ ಇದ್ರೂ ಸಹ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ನೀವು ಕ್ಲಿಯರ್ ಕಟ್ ಆಗಿ ನೋಡ್ಬೋದು. ಇಲ್ಲಿ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟಾಪ್ ಕಾಲೇಜ್ ಯಾವ್ದಾಗಿರ್ತದೆ ಅದು ಬೆಂಗಳೂರು ವೆಟರ್ನರಿ ಕಾಲೇಜ್ ಆಗಿರ್ತದೆ. ಸೆಕೆಂಡ್ ಬೀದರ್ ಆಗಿರ್ತದೆ ಫ್ರೆಂಡ್ಸ್. ಸೆಕೆಂಡ್ ಯಾವ್ದಾಗಿರ್ತದೆ ಬೀದರ್ ಆಗಿರ್ತದೆ. ನೀವು ಮೊದಲನೇ ಒಂದು ಸ್ಲೈಡ್ಸ್ ಅಲ್ಲಿ ನಾವು ನಿಮಗೆ ಕಂಪ್ಲೀಟ್ ಆಗಿ ಇಮೇಜ್ಗಳನ್ನು ನಾವು ತೋರಿಸ್ತಿದ್ವಿ, ಯಾವ್ಯಾವ ಕಾಲೇಜ್ಗಳ ಇಮೇಜ್ಗಳು ಹೆಂಗಿದೆ ಅಂತೇಳಿ. ಹಾಗೆ ಥರ್ಡ್ ರ್ಯಾಂಕಿಂಗ್ ಯಾವ್ದಾಗಿರ್ತದೆ ವೆಟರ್ನರಿ ಕಾಲೇಜ್ ಇಲ್ಲಿ ವಿನೋಬಾ ನಗರದಲ್ಲಿ ಇರುತ್ತದೆ. ಇದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಇದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಈ ಶಿವಮೊಗ್ಗ ವೆಟರ್ನರಿ ಕಾಲೇಜ್ಗಳಿಗೆ ಕಟ್ ಆಫ್ ಎಷ್ಟು ನಿಂತ್ಕೊಂಡಿದೆ ಅಂತ ನಾವು ಇಲ್ಲಿ ಕ್ಲಿಯರ್ ಕಟ್ ಆಗಿ ನೋಡ್ಬೋದು. ಎಷ್ಟೆಷ್ಟು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ನಾವು ನಿಮ್ಗೆ ತೋರಿಸ್ತೇವೆ ಫ್ರೆಂಡ್ಸ್. ಇಲ್ಲಿ ನೋಡಿ
ಜನರಲ್ ಕ್ಯಾಟಗರಿಲಿ ಎಷ್ಟಾಗಿರ್ತದೆ ಅಂದ್ರೆ 2837 ಫ್ರೆಂಡ್ಸ್, 2837. ಇದು ಯಾವ್ದಾಗಿರುತ್ತೆ ಅಂದ್ರೆ ವಿನೋಬಾ ನಗರ ಶಿವಮೊಗ್ಗದಲ್ಲಿರ್ತಕ್ಕಂಥ ವೆಟರ್ನರಿ ಕಾಲೇಜು. ಜನರಲ್ ಸ್ಟೂಡೆಂಟ್ಗೆ 2837 ಆಗಿರ್ತದೆ. ಹಾಗೆ 2A ಜನರಲ್ ಕ್ಯಾಟಗರಿ ನೋಡಿ ಫ್ರೆಂಡ್ಸ್, 2A ಜನರಲ್ ಕ್ಯಾಟಗರಿಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. 2728 ಅಂದ್ರೆ 2729, ಯಾಕಂದ್ರೆ 0.75 ಇದೆ ಅಲ್ಲ. 2729 ಯಾವ ಸ್ಟೂಡೆಂಟ್ ರ್ಯಾಂಕ್ ಹೊಂದಿರ್ತಾರಲ್ಲ ಆ ಸ್ಟೂಡೆಂಟ್ಗೆ ಇಲ್ಲಿ 2A ಜನರಲ್ ಕ್ಯಾಟಗರಿನಲ್ಲಿ ಈ ಒಂದು ಕಾಲೇಜಿಗೆ ಏನಾಗಿರ್ತದೆ ಅಂತಂದ್ರೆ ಸೀಟ್ ಅಲೋಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ ನೋಡ್ಬೋದು ನೀವು ಇಲ್ಲಿ 2A ಕನ್ನಡ ಮೀಡಿಯಂ ಸ್ಟೂಡೆಂಟ್, ಇದು ಜನರಲ್ ಅಲ್ವಾ, ನೆಕ್ಸ್ಟ್ ಇದು ಜನರಲ್. 2A ಕನ್ನಡ ಮೀಡಿಯಂ, 2A ಕ್ಯಾಟಗರಿಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಎಷ್ಟು ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ 2A ಜನರಲ್ ಸ್ಟೂಡೆಂಟ್ಗೆ ಹಾಗೆ 2A ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ರ್ಯಾಂಕಿಂಗ್. ಇಲ್ಲಿ ಡಬಲ್ ಆಯ್ತು, ಇದು ಅಪ್ರಾಕ್ಸಿಮೇಟ್ಲಿ 3000, ಇದು 1200 ರ್ಯಾಂಕಿಂಗ್ ವೇರಿಯೇಷನ್ ಆಗುತ್ತೆ ಫ್ರೆಂಡ್ಸ್. ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ 1200 ರ್ಯಾಂಕ್ ವೇರಿಯೇಷನ್ ಆಗುತ್ತೆ ನೋಡಿ. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ರಿಸರ್ವೇಷನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. 2A ರೂರಲ್ ನೋಡಿ, ಇಲ್ಲಿ 2A ರೂರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ 3445 ಫ್ರೆಂಡ್ಸ್, 3445 ರ್ಯಾಂಕಿಂಗ್ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಕಟಪ್ ನಿಂತ್ಕೊಂಡಿರುತ್ತೆ ಫ್ರೆಂಡ್ಸ್. ಇಷ್ಟಿರ್ತಕ್ಕಂಥ ರ್ಯಾಂಕಿಗೆ ಈ ಕಾಲೇಜಿಗೆ ಸ್ಟೂಡೆಂಟ್ ಅಲೌಟ್ ಆಗಿರ್ತಾರೆ ಫ್ರೆಂಡ್ಸ್. ಹಾಗೆ 2B ಜನರಲ್ ನೋಡಿ, 2B ಜನರಲ್ 4000 ಇದೆ ಫ್ರೆಂಡ್ಸ್. ಇಲ್ಲಿ 2B ಜನರಲ್ 4000 ಇದೆ. ಅದೇ ತರ 3A ಜನರಲ್ ನೋಡ್ಬೋದು, ಇಲ್ಲಿ 3A ಜನರಲ್ ನೋಡ್ಬೋದು. 3A ಜನರಲ್ 2848 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2849 ಫ್ರೆಂಡ್ಸ್. 2849 ಇರ್ತಕ್ಕಂಥ ಸ್ಟೂಡೆಂಟ್ ಯಾರು 3A ಜನರಲ್ ಇರ್ತಾರಲ್ಲ ಆ ಸ್ಟೂಡೆಂಟ್ಗೆ ವೆಟರ್ನರಿ ಕಾಲೇಜ್ ಶಿವಮೊಗ್ಗ ಸಿಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ. ನೀವು ಅನಲೈಸಿಸ್ ಮಾಡ್ಕೋಬೇಕು. ಸೊ ನಮ್ಮ ರ್ಯಾಂಕಿಂಗು ಇಷ್ಟು ಬಂದರೆ ಎಷ್ಟಾಗುತ್ತೆ ಅಂತೇಳಿ, ಯಾವ ಕಾಲೇಜ್ ಸಿಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗಿರ್ತದೆ ಅಂದರೆ ನಿಮ್ಮದು 3A ಜನರಲ್ 2848 ಇರ್ತಕ್ಕಂಥ ರ್ಯಾಂಕಿಗೆ 3A ಜನರಲ್ ಇರ್ತಕ್ಕಂಥ ಒಂದು ಕ್ಯಾಟಗರಿಯಲ್ಲಿ ಯಾವ ಕಾಲೇಜ್ ಅಲೌಟ್ ಆಗಿದೆ ಅಂತಂದರೆ ಶಿವಮೊಗ್ಗ ಕಾಲೇಜ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ಥರ 3B ಜನರಲ್ ನೋಡ್ಬೇಕಿಲ್ಲಿ. 3B ಜನರಲ್ 2617, 2617 ಇರ್ತಕ್ಕಂಥ ಸ್ಟೂಡೆಂಟ್ಗೆ 3B ಜನರಲ್ ಕ್ಯಾಟಗರಿನಲ್ಲಿ ಶಿವಮೊಗ್ಗ ಕಾಲೇಜ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. GM ಅಲ್ಲಿ ನೋಡ್ಬೇಕು ನೀವು, GM ಅಲ್ಲಿ ನೋಡೋದು ಯಾರು ಶಿವಮೊಗ್ಗ ಕಾಲೇಜ್ ಬೇಕಂತಾರಲ್ಲ ಅವರು ಮೇನ್ ಆಗಿ ನೋಡ್ಬೇಕಾಗಿರೋದು ಶಿವಮೊಗ್ಗ ಕಾಲೇಜ್ಗೆ ಕಟಪ್ ಎಷ್ಟು ನಿಂತ್ಕೊಂಡಿದೆ ಥರ್ಡ್ ರೌಂಡ್ ಅಲ್ಲಿ ಅಂತ ಹೇಳಿ. ಯಾರು ಶಿವಮೊಗ್ಗ ಕಾಲೇಜಿಗೆ ವೆಟರ್ನರಿ ಮಾಡ್ಬೇಕಂತಿದ್ರಲ್ಲ ಆ ಸ್ಟೂಡೆಂಟ್ಸ್ ಕ್ಲಿಯರ್ ಕಟ್ ಆಗಿ ನೋಡ್ಬೇಕು ನೀವು. 2342ಗೆ ಇಲ್ಲಿ GM ಕ್ಯಾಟಗರಿಲಿ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಈ ರ್ಯಾಂಕಿಗೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. GM ರೂರಲ್ ನಲ್ಲಿ 3362 ನಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. SC ನಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. SC ಜನರಲ್ ಅಲ್ಲಿ 8079 ಇರ್ತಕ್ಕಂಥ ಸ್ಟೂಡೆಂಟಿಗೆ ಈ ಕಾಲೇಜ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. 8079. ST ನೋಡಿ, ST ಲಿ 6469 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಏನಾಗಿರುತ್ತೆ ಅಂದ್ರೆ ಶಿವಮೊಗ್ಗನಲ್ಲಿ ವೆಟರ್ನರಿ ಕಾಲೇಜ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ST ರೂರಲ್ ನೋಡಿ 11,590 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಈ ಶಿವಮೊಗ್ಗದಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ ಈಗ ಬೇರೆ ಕಾಲೇಜು ಸಹ ನಾವು ನೋಡೋಣ. ಇನ್ನು 3 ಕಾಲೇಜಸ್ಗಳಿದ್ದಾವೆ. ಆ 3 ಕಾಲೇಜಸ್ಗಳು ಯಾವ ತರ ಯಾವ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ನಿಂತಿದೆ ಅಂತ ಕಂಪ್ಲೀಟ್ ಆಗಿ ನಾವು ನೋಡೋಣ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಕಾಲೇಜ್ ಯಾವ್ದು ಅಂತಂದ್ರೆ ವೆಟರ್ನರಿ ಕಾಲೇಜ್ ಹಾಸನ. ವೆಟರ್ನರಿ ಕಾಲೇಜ್ ಹಾಸನ, ಗೋಕುಲ ರೋಡ್, ವಿದ್ಯಾನಗರ ಏನಾಗಿರ್ತದೆ ಅಂದ್ರೆ ವೆಟರ್ನರಿ ಕಾಲೇಜ್ ಹಾಸನ. ಹಾಸನದ ಕಾಲೇಜು ವೆಟರ್ನರಿ ಕಾಲೇಜ್ಗೆ ಕಟಪ್ ಎಷ್ಟಾಗಿದೆ ಅಂತ ನಾವು ಕ್ಲಿಯರ್ ಕಟ್ ಆಗಿ ನೋಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಜನರಲ್ ಅಲ್ಲಿ ಎಷ್ಟಾಗಿರುತ್ತೆ ಅಂದ್ರೆ 3223 ಇರ್ತಕ್ಕಂಥ ಒಂದು ರ್ಯಾಂಕ್ಗೆ ಹಾಸನ ವೆಟರ್ನರಿ ಕಾಲೇಜ್ ಸಿಕ್ಕಿರುತ್ತೆ ಫ್ರೆಂಡ್ಸ್. ಹಾಸನ ವೆಟರ್ನರಿ ಕಾಲೇಜ್ ಅಲೌಟ್ ಆಗಿರ್ತದೆ. ಯಾವ ಸ್ಟೂಡೆಂಟ್ಸು ಹಾಸನದಲ್ಲಿ ವೆಟರ್ನರಿ ಮಾಡ್ಬೇಕಂತ ಇಂಟ್ರೆಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಇಲ್ಲಿ ನೋಡ್ಬೋದು ನೀವು ಎಷ್ಟಾಗಿರ್ತದೆ ರ್ಯಾಂಕಿಂಗ್ ಅಂತೇಳಿ. ಈ ರ್ಯಾಂಕಿಂಗ್ ಮೇಲೆ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿನ ನೀವು ಚೂಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿ 2A ಜನರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 2628,
628 ಇರ್ತಕ್ಕಂಥ ಒಂದು ರ್ಯಾಂಕಿಗೆ ಈ ಸೀಟ್ ಇಲ್ಲಿ ಏನಾಗಿರ್ತದೆ, ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. 2A ಜನರಲ್ ಅಲ್ಲಿ. 2A ಕನ್ನಡ ಮೀಡಿಯಂ ನೋಡ್ಬೋದು ನೀವು ಇಲ್ಲಿ. 2A ಕನ್ನಡ ಮೀಡಿಯಂ ಅಲ್ಲಿ 5568 ನೋಡಿ. ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಹಾಸನಲ್ಲಿ ನೋಡಿ ಕಟ್ ಆಫ್ ವೇರಿಯೇಷನ್ ಎಷ್ಟಿದೆ. ಜನರಲ್ ಸ್ಟೂಡೆಂಟ್ಗೂ ಮತ್ತೆ ಇಲ್ಲಿ ಏನಾಗಿರ್ತದೆ ಅಂದ್ರೆ ಇಲ್ಲಿ ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಎಷ್ಟು ಡಬಲ್ ವೇರಿಯೇಷನ್ ಇದೆ ನೋಡಿ ಫ್ರೆಂಡ್ಸ್. ಡಬಲ್ ವೇರಿಯೇಷನ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಎಷ್ಟು ಒಂದು ಇಂಪಾರ್ಟೆಂಟ್ ನೋಡಿ. ಆ ಕನ್ನಡ ಮೀಡಿಯಂ ರಿಸರ್ವೇಷನ್ ಎಷ್ಟು ಇಂಪಾರ್ಟೆಂಟ್ ನೋಡಿ. ರೂರಲ್ ಏರಿಯಾದಲ್ಲಿ ಕನ್ನಡ ಮೀಡಿಯಂ ಕಲ್ತಿರ್ತಾರಲ್ಲ, 5568 ಅಂದ್ರೆ ಡಬಲ್ ರ್ಯಾಂಕಿಂಗ್ ವೇರಿಯೇಷನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಹಾಸನ ವೆಟರ್ನರಿ ಕಾಲೇಜಿಗೆ. ಸೊ ಇಲ್ಲಿ ನೋಡಿ 2A ರೂರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ, 2A ರೂರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ 3478 ರ್ಯಾಂಕಿಂಗ್ಗೆ ಈ ಒಂದು ಕಾಲೇಜ್ ಸಿಕ್ಕಿರುತ್ತೆ ಫ್ರೆಂಡ್ಸ್. ಹಾಗೆ 2B ಜನರಲ್ ಅಲ್ಲಿ ನೋಡಿ, 2B ಜನರಲ್ ಅಲ್ಲಿ 2598 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಸ್ಗೆ ಈ ಒಂದು ಹಾಸನ ಕಾಲೇಜ್ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ 3A ಜನರಲ್ ನೋಡಿ, 3A ಜನರಲ್ 2519 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ 3A ಜನರಲ್ ಕ್ಯಾಟಗರಿನಲ್ಲಿ ಇಲ್ಲಿ ಹಾಸನ ಕಾಲೇಜ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ 3B ಜನರಲ್ ನೋಡಿ, ಇಲ್ಲಿ 3B ಜನರಲ್ 2702 ರ್ಯಾಂಕಿಂಗ್, 2702 ರ್ಯಾಂಕಿಂಗ್ಗೆ ಇಲ್ಲಿ 3B ಜನರಲ್ ಸ್ಟೂಡೆಂಟ್ಗೆ ಅಲೌಟ್ ಆಗಿರುತ್ತೆ ಫ್ರೆಂಡ್ಸ್. GM ಅಲ್ಲಿ ನೋಡಿ, GM ಅಲ್ಲಿ 2470 ಆಗಿರ್ತದೆ. GM ರೂರಲ್ ಅಲ್ಲಿ ನೋಡಿ, GM ರೂರಲ್ ಅಲ್ಲಿ ಏನಾಗಿರ್ತದೆ ಅಂತಂದ್ರೆ ಇಲ್ಲಿ ಇಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ಜನರಲ್ ಇಲ್ಲಿ GM ರೂರಲ್ ಅಲ್ಲಿ 3417 ಆಗಿರ್ತದೆ ಫ್ರೆಂಡ್ಸ್. ಹಾಗೆ NRI ಕೋಟಾದಲ್ಲಿ ಅವರು ದುಡ್ಡು ಕೊಟ್ಟು ತಗೊಂಡಿರ್ತಾರೆ ಫ್ರೆಂಡ್ಸ್, ಅದನ್ನು ಇದು ಆಪ್ಷನ್ ಕೊಟ್ಟಿರ್ತಾರೆ. SC ಜನರಲ್ ಅಲ್ಲಿ ನೋಡಿ, SC ಜನರಲ್ ಅಲ್ಲಿ 7888 ರ್ಯಾಂಕಿಂಗ್ಗೆ ಏನಾಗಿರುತ್ತೆ ಅಂದ್ರೆ ಸೀಟ್ ಅಲೌಟ್ ಆಗಿರ್ತದೆ. ಇದು ಯಾವ್ದಂತಂದ್ರೆ ಹಾಸನ ಫ್ರೆಂಡ್ಸ್. ಹಾಸನದಲ್ಲಿ 7888 ರ್ಯಾಂಕ್ ಬಂದಿರತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. ಹಾಗೆ ST ನಲ್ಲಿ ನೋಡಿ, ST ನಲ್ಲಿ 7441 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ST ರೂರಲ್ ನಲ್ಲಿ ನೋಡಿ, ST ರೂರಲ್ ಅಲ್ಲಿ 8539 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ ಈಗ ನೆಕ್ಸ್ಟ್ ಕಾಲೇಜ್ ನೋಡೋಣ. ನೆಕ್ಸ್ಟ್ ಕಾಲೇಜ್ ಯಾವ್ದಂತಂದ್ರೆ ನೆಕ್ಸ್ಟ್ ಕಾಲೇಜ್ ಇಲ್ಲಿ ಗದಗ ಕಾಲೇಜ್ ಆಗಿರ್ತದೆ. ಹೊಂಬಳ ರೋಡ್ ಗದಗ ಕಾಲೇಜ್ ಆಗಿರ್ತದೆ ಫ್ರೆಂಡ್ಸ್. ಗದಗ ಕಾಲೇಜಲ್ಲಿ ಜನರಲ್ ಮೆರಿಟ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗೆ ನೋಡಿ, ಜನರಲ್ ಮೆರಿಟ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗೆ 3676 ಆಗಿರ್ತದೆ ಫ್ರೆಂಡ್ಸ್. ಏನಾಗಿರ್ತದೆ 3676 ಆಗಿರ್ತದೆ. ಹಾಗೆ 2A ಜನರಲ್ ಅಲ್ಲಿ ನೋಡಿ, 2A ಕ್ಯಾಟಗರಿ ಜನರಲ್ ಅಂದ್ರೆ ಕನ್ನಡ ಮೀಡಿಯಂ ರೂರಲ್ ಬಿಟ್ಟಿ ಇಲ್ಲಿ ಏನಾಗಿರ್ತದೆ ಅಂದ್ರೆ ಆ ಸ್ಟೂಡೆಂಟ್ಗೆ 2935 ರ್ಯಾಂಕಿಂಗ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಡ್ ಆಗಿರ್ತದೆ ಫ್ರೆಂಡ್ಸ್. ಎಷ್ಟಾಗಿರ್ತದೆ 2935.5 ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. 2A ಕನ್ನಡ ಮೀಡಿಯಂ ಸ್ಟೂಡೆಂಟ್, 2A ಕ್ಯಾಟಗರಿ ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್. ಕನ್ನಡ ಮೀಡಿಯಂ ಯಾವ ತರ ಕನ್ಸಿಡರ್ ಮಾಡ್ತಾರೆ ಅದು ಗೊತ್ತಾ ನಿಮಗೆ? 1 to 10th ವರೆಗೂ ಯಾರು ಕನ್ನಡ ಮೀಡಿಯಂ ಓದಿರ್ತಾರೆ ಆ 1 to 10th ಅಲ್ಲಿ 1 ವರ್ಷ ಇಂಗ್ಲಿಷ್ ಮೀಡಿಯಂ ಓದಿದ್ರು ಸಹ ಈ ಕನ್ನಡ ಮೀಡಿಯಂ ರಿಸರ್ವೇಶನ್ ಅಪ್ಲೈ ಆಗಲ್ಲ ಫ್ರೆಂಡ್ಸ್. ಕನ್ನಡ ಮೀಡಿಯಂ ರಿಸರ್ವೇಶನ್ ಅಪ್ಲೈ ಆಗಲ್ಲ. 1 to 10th ಕಂಪ್ಲೀಟ್ ಏನಾಗಿರ್ಬೇಕು, ಅವರು ಕನ್ನಡ ಮೀಡಿಯಂ ಓದಿರ್ಬೇಕು. ಅಂತ ಸ್ಟೂಡೆಂಟ್ಗೆ ಮಾತ್ರ ಕನ್ನಡ ಮೀಡಿಯಂ ರಿಸರ್ವೇಶನ್ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಈ 1 to 10th ಅಲ್ಲಿ 1 ವರ್ಷ ನೀವು ಇಂಗ್ಲಿಷ್ ಮೀಡಿಯಂ ಓದಿದ್ರು ಸಹ ಕನ್ನಡ ಮೀಡಿಯಂ ರಿಸರ್ವೇಶನ್ ನಿಮಗೆ ಅಪ್ಲೈ ಆಗಲ್ಲ. ಅದಕ್ಕೆ 2A ಕನ್ನಡ ಮೀಡಿಯಂಗೆ 4300 ಆಗಿರ್ತದೆ. 2A ರೂರಲ್ ಇರತಕ್ಕಂಥ ಸ್ಟೂಡೆಂಟ್ ನೋಡಿ, 2A ರೂರಲ್ ಇರತಕ್ಕಂಥ ಸ್ಟೂಡೆಂಟ್ಸ್ ರೂರಲ್ ಅಪ್ಲೈ ಯಾವ ತರ ಆಗುತ್ತೆ? 1 to 10th ನೀವು ಕಂಪ್ಲೀಟ್ಲಿ ಏನಾಗಿರ್ತದೆ ಅಂದ್ರೆ ರೂರಲ್ ಏರಿಯಾದಲ್ಲಿ, ಹಳ್ಳಿ ಒಂದು ಆ ಏರಿಯಾದಲ್ಲೇ ನೀವು ಏನಾಗಿರ್ಬೇಕು, ಕಲ್ತಿರ್ಬೇಕು. 1 to ಕಂಪ್ಲೀಟ್ ಏನಾಗಿರ್ತದೆ ಅಂದ್ರೆ 10th 1 to 10th ರೂರಲ್ ಏರಿಯಾದಲ್ಲೇ ನೀವು ಕಲ್ತಿರ್ಬೇಕು. ಅಂತ ಸ್ಟೂಡೆಂಟ್ಸ್ಗೆ ಏನಾಗಿರ್ತದೆ ಅಂದ್ರೆ ಈ ರೂರಲ್ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ 2A ಏನಾಗಿರ್ತದೆ ರೂರಲ್, 2A ರೂರಲ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಎಷ್ಟಾಗಿರ್ತದೆ ಅಂತ ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ 3696 ರ್ಯಾಂಕಿಂಗ್ ಆಗಿರ್ತದೆ ಫ್ರೆಂಡ್ಸ್. 2B ಜನರಲ್ ನೋಡಿ, 2B ಜನರಲ್ ಇರ್ತಕ್ಕಂಥ ಸ್ಟೂಡೆಂಟ್ 4485 ಆಗಿರ್ತದೆ ಫ್ರೆಂಡ್ಸ್. 4485 ಆಗಿರ್ತದೆ ನೋಡಿ.
ಹಾಗೆ 3A ರೂರಲ್ ನೋಡಿ, 3A ಕ್ಯಾಟಗರಿಯಲ್ಲಿ ರೂರಲ್ ರೂರಲ್ ಕೋಟಾದಲ್ಲಿ 4,449 ಇರ್ತಕ್ಕಂಥ ರ್ಯಾಂಕಿಂಗ್ಗೆ ಈ ಗದಗ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಈ ಗದಗ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. 3B ಜನರಲ್ ಅಲ್ಲಿ ನೋಡಿ, 3B ಜನರಲ್ಲಿ 3,314 ಇರ್ತಕ್ಕಂಥ ರ್ಯಾಂಕಿಗೆ ಏನಾಗಿರುತ್ತೆ ಅಂದರೆ ಆ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. 3,314 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ 3B ಜನರಲ್ ಅಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಇಲ್ಲಿ GM ಅಲ್ಲಿ ನೋಡಿ, GM ಅಲ್ಲಿ 2,892 ಇರ್ತಕ್ಕಂಥ ಒಂದು ರ್ಯಾಂಕಿಗೆ ಏನಾಗಿರ್ತದೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ GM ರೂರಲ್ ನೋಡ್ಬೋದು. GM ರೂರಲ್ ಅಲ್ಲಿ 3,631 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಇಲ್ಲಿ ಏನಾಗಿದೆ ಸೀಟ್ ಅಲೌಟ್ ಆಗಿರ್ತದೆ. SC ಜನರಲ್ ಜಿ ಅಂದ್ರೆ ಏನಾಗಿರ್ತದೆ ಇಲ್ಲಿ ಜನರಲ್ ಆಗಿರ್ತದೆ. SC ಜನರಲ್ ಅಲ್ಲಿ 7,658 ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಈ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಇದು ಏನಾಗಿರ್ತದೆ ಅಂದ್ರೆ ಇದು non-HK ಥಿಯರಿ ರ್ಯಾಂಕಿಂಗ್ ಆಗಿರ್ತದೆ. ಇದು ಥರ್ಡ್ ರೌಂಡ್ ಕಟಪ್ ಆಗಿರ್ತದೆ. ಥರ್ಡ್ ರೌಂಡ್ ಯಾಕೆ ಕಟಪ್ ತಗೊಂಡಿದೀವಿ ಅಂತಂದ್ರೆ ನಾವು ಇಲ್ಲಿ ಮಿನಿಮಮ್ ಇಷ್ಟು ರ್ಯಾಂಕಿಂಗ್ ಇದ್ರೆ ನಿಮ್ಗೆ ಈ ಕಾಲೇಜ್ ಸಿಗುತ್ತೆ ಅಂತ ಹೇಳಿ. ಓಕೆನಾ. SC ರೂರಲ್ ನೋಡಿ, SC ರೂರಲ್ ಇರ್ತಕ್ಕಂಥ ಸ್ಟೂಡೆಂಟ್ಸು 8,557 ರ್ಯಾಂಕಿಂಗ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಈ ಕಾಲೇಜಲ್ಲಿ ಏನಾಗಿರ್ತದೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ ST ಜನರಲ್ ಇಲ್ಲಿ 10,203 10,203 ಇರ್ತಕ್ಕಂಥ ಸ್ಟೂಡೆಂಟ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ತೋರಿಸ್ತಿದೆ ನೋಡಿ. 10,203 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಥರ್ಡ್ ರೌಂಡ್ ಅಲ್ಲಿ ಹೊಂಬಾಳ ರೋಡ್ ಗದಗ್ ವೆಟರ್ನರಿ ಕಾಲೇಜಲ್ಲಿ ಇಷ್ಟು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. ಇದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅಂತ ಹೇಳಿ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದು ಲಾಸ್ಟ್ ಕಾಲೇಜ್ ನೋಡಿ, ಇದೇನಾಗಿರುತ್ತೆ ಅಂದ್ರೆ ಶ್ರೀ ಬಾಬುರಾವ್ ದೇಶಪಾಂಡೆ ವೆಟರ್ನರಿ ಕಾಲೇಜ್ ಅತ್ನಿ ಅಂದ್ರೆ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಒಂದು ಕಾಲೇಜು ಫ್ರೆಂಡ್ಸ್. ಆಲ್ರೆಡಿ ನಾವು ಪ್ರಿವಿಯಸ್ ಸ್ಲೈಡ್ಸ್ ಅಲ್ಲಿ ತೋರಿಸಿದ್ವಿ, ಕಾಲೇಜ್ ಫೋಟೋನು ಸಹ ನಿಮಗೆ ತೋರಿಸಿದೀವಿ. ಇದು ವೆಟರ್ನರಿ ಕಾಲೇಜ್ ಅತ್ನಿ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಅತ್ನಿ ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಜನರಲ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಎಷ್ಟಾಗಿದೆ ಅಂದ್ರೆ 4,785 ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. ಹಾಗೆ 2A ಜನರಲ್ ನೋಡ್ಬೋದು. ಇಲ್ಲಿ 2A ಜನರಲ್ ಅಲ್ಲಿ ಎಷ್ಟಾಗಿದೆ ಅಂದ್ರೆ ಕಟ್ ಆಫ್ ರ್ಯಾಂಕಿಂಗು 3,397 ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ 2A ಜನರಲ್ ಅಲ್ಲಿ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. 2A ಕನ್ನಡ ಮೀಡಿಯಂ ಅಲ್ಲಿ ಯಾವುದೇ ಸೀಟ್ ಅವೈಲೇಬಲ್ ಇಲ್ಲ. ಥರ್ಡ್ ರೌಂಡ್ ಅಲ್ಲಿ 2A ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಯಾವುದೇ ತರ ಸೀಟ್ ಅಲಾಟ್ಮೆಂಟ್ ಇಲ್ಲ. ಹಾಗೆ 2A ರೂರಲ್ ಅಲ್ಲಿ ನೋಡ್ಬೋದು. 2A ರೂರಲ್ ಅಲ್ಲಿ 4,226 ಫ್ರೆಂಡ್ಸ್. ಎಷ್ಟು 4,226 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಈ ಅತ್ನಿ ಕಾಲೇಜ್ ಆಫ್ ಬೆಳಗಾವಿ ವೆಟರ್ನರಿ ಕಾಲೇಜ್ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಬರ್ತಕ್ಕಂಥ ಒಂದು ಈ ಕಾಲೇಜು ಎಷ್ಟಾಗಿರುತ್ತೆ ಅಂದ್ರೆ 2A ರೂರಲ್ ಅಲ್ಲಿ 4,226 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಸೀಟ್ ಅಲೌಟ್ ಆಗಿರುತ್ತದೆ ಫ್ರೆಂಡ್ಸ್. 2B ರೂರಲ್ ನೋಡಿ, 2B ರೂರಲ್ ಅಲ್ಲಿ 1,200 ಎಷ್ಟಾಗಿರುತ್ತೆ ಅಂದ್ರೆ 12,100 ಅಂದ್ರೆ 12,100 ಇರ್ತಕ್ಕಂಥ ಸ್ಟೂಡೆಂಟ್ಗೆ 2B ರೂರಲ್ ಕೋಟಾದಲ್ಲಿ ಈ ಒಂದು ಅತ್ನಿ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ GM ಅಲ್ಲಿ ನೋಡ್ಬೋದು. GM ಅಲ್ಲಿ ಎಷ್ಟಾಗಿರ್ತದೆ ಅಂದ್ರೆ 3,311 ಇರ್ತಕ್ಕಂಥ ಒಂದು ರ್ಯಾಂಕಿಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. GM ಕನ್ನಡ ಮೀಡಿಯಂ ನೋಡ್ಬೋದು. ಇಲ್ಲಿ ನೀವು GM ಅಲ್ಲಿ ಕನ್ನಡ ಮೀಡಿಯಂ ನೋಡ್ಬೋದು. 4,597 ಎಷ್ಟಾಗಿರ್ತದೆ 4,597 ಆಗಿರ್ತದೆ ಫ್ರೆಂಡ್ಸ್. ಹಾಗೆ GM ರೂರಲ್ ಅಲ್ಲಿ ನೋಡ್ಬೋದು. ನೀವು GM ರೂರಲ್ ಅಲ್ಲಿ 4,615 ಆಗಿರ್ತದೆ ಫ್ರೆಂಡ್ಸ್. 4,665 ಆಗಿರ್ತದೆ ಫ್ರೆಂಡ್ಸ್. ಅದೇ ತರ SC ನೋಡ್ಬೋದು. SC ಜನರಲ್ ಕ್ಯಾಟಗರಿ ಅಂದರೆ 6,858 ರ್ಯಾಂಕಿಂಗ್ ನಲ್ಲಿ ಇಲ್ಲಿ ಏನಾಗಿರ್ತದೆ ಅಂದ್ರೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. SC ಕನ್ನಡ ಮೀಡಿಯಂ ನೋಡು 12,370 SC ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್ಗೆ 12,370 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಸೀಟ್ ಅಲೌಟ್ ಆಗಿರ್ತದೆ. SC ರೂರಲ್ ಇರ್ತಕ್ಕಂಥ ಒಂದು ಫ್ರೆಂಡ್ ಇದಕ್ಕೆ SC ರೂರಲ್ 8,677 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಈ ಅತ್ನಿ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಹಾಗೆ
ಎಸ್ ಟಿ ಜನರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಸ್ಟೂಡೆಂಟ್ಗೆ 8,070 8,070 ಲಾಸ್ಟ್ 8,070 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಏನಾಗಿರುತ್ತೆ ಅಂದರೆ ಸೀಟ್ ಅಲೋಟ್ ಆಗಿರ್ತದೆ ಫ್ರೆಂಡ್ಸ್. ಇದು ಯಾವುದಾಗಿರುತ್ತೆ ಥರ್ಡ್ ರೌಂಡು ಥಿಯರಿ ರ್ಯಾಂಕಿಂಗ್ ಫ್ರೆಂಡ್ಸ್. ಥರ್ಡ್ ರೌಂಡು ಥಿಯರಿ ರ್ಯಾಂಕಿಂಗು ಇದೇನಾಗಿರುತ್ತೆ ಅಂದರೆ ನಾನ್ ಎಚ್ ಕೆ ಆಗಿರ್ತದೆ ಫ್ರೆಂಡ್ಸ್. ನಾನ್ ಎಚ್ ಕೆ ಥರ್ಡ್ ರೌಂಡಲ್ಲಿ ಥಿಯರಿ ರ್ಯಾಂಕಿಂಗ್ ಆಗಿರ್ತದೆ. ಇದರಲ್ಲೇ ನಾನ್ ಎಚ್ ಕೆ ಅಗ್ರಿ ಪ್ರಾಕ್ಟಿಕಲ್ ಮೇಲೂ ಸಹ ಎಷ್ಟು ಕಟಪ್ ಇದೆ ಅಂತೇಳಿ ಅಪ್ಕಮಿಂಗ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದೇ ಥರ ಥಿಯರಿ ರ್ಯಾಂಕಿಂಗ್ನಲ್ಲಿ ಎಚ್ ಕೆ ವಿಭಾಗದ ಒಂದು ಸ್ಟೂಡೆಂಟ್ಸ್ಗೆ ಎಷ್ಟು ಕಟಪ್ ನಿಂತ್ಕೊಂಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದು ಸಹ ಕಂಪ್ಲೀಟಾಗಿ ನಾವು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಎಷ್ಟು ರ್ಯಾಂಕ್ ಬಂದರೆ ಯಾವ ಒಂದು ಕಾಲೇಜ್ಗಳು ಸಿಗ್ತವೆ ಅಂತೇಳಿ ನಿಮಗೆ ಒಂದು ಐಡಿಯಾನ ನಾವು ನಿಮಗೆ ತೊಗೊಂಡು ಬರ್ತೀವಿ ಫ್ರೆಂಡ್ಸ್. ಇದೇ ಥರ ಪ್ರತಿಯೊಂದು ವೀಡಿಯೋಸ್ನ ನಿಮಗೆ ಮಾಡಬೇಕಂದ್ರೆ ನಮ್ಮ ಒಂದು ಚಾನಲ್ಗೆ ನೀವು ಏನಾಗಬೇಕಾಗುತ್ತೆ, ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಹಾಗೆ ಈ ಚಾನಲ್ಗೆ ಲೈಕ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಈ ವಿಡಿಯೋನ ಕಂಪ್ಲೀಟಾಗಿ ಏನಾಗಬೇಕಂದ್ರೆ ಶೇರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ಹಾಗೆ ಇದೇ ಥರ ನಿಮಗೆ ಪ್ರತಿಯೊಂದು ಕಾಲೇಜಲ್ಲೂ ನಮಗೆ ಯಾವ್ಯಾವ ಸೀಟು ಏನೇನು, ಯಾವ ಸೀಟಿಗೆ ಯಾವ ಕೆಟಗರಿಗೆ ಅಂತ ನೀವೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಏನಾಗಬೇಕು ನೀವು ಒಂದು ನಿಮ್ಮ ಡೌಟ್ಸ್ನ ತಿಳಿಸ್ಬೋದು. ಅಲ್ಲಿ ನಾವು ನಿಮಗೆ ಕಂಪ್ಲೀಟಾಗಿ ರೆಸ್ಪಾನ್ಸ್ ಮಾಡ್ತೀವಿ. ಅದೇ ಥರ ಕಂಪ್ಲೀಟ್ ಅಪ್ಡೇಟ್ಗಳು KCT ಅಪ್ಡೇಟ್ ಆಗಲಿ, ನೀಟ್ ಅಪ್ಡೇಟ್ ಆಗಲಿ, ಪ್ರತಿಯೊಂದು ಅಪ್ಡೇಟ್ ಬೇಕಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಇದೆ, ಗ್ರೀನ್ವಿಕ್ಸ್ ಅಕಾಡೆಮಿ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಆ ಟೆಲಿಗ್ರಾಮ್ ಚಾನಲು. ಅಲ್ಲೂ ಕೂಡ ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಿಮಗೆ ಕಾರ್ಯ ಲಿಸ್ಟು ಅದನ್ನೆಲ್ಲ ಪ್ರತಿಯೊಂದನ್ನು ನಾವು ಅಪ್ಡೇಟ್ ಮಾಡ್ತಿರ್ತೀವಿ. ಟಾಪ್ ಕಾಲೇಜ್ಗಳು ಯಾವ್ದಾವ್ದು ಇರ್ತವೆ, ಏನೇನು ಇರ್ತವೆ, ನಿಮ್ಮ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಯಾವ್ದು ಇರುತ್ತೆ ಹೇಳಿ. ಸೊ ಅಲ್ಲಿ ನೀವು ಇಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದನ್ನು ನೀವು ಇದನ್ನು ಇನ್ಫಾರ್ಮೇಷನ್ನ ಪಡಿಬೋದು. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರು ಸಹ ಕೊಟ್ಟಿರ್ತೀವಿ. ನೀವು ಆ ನಂಬರಿಂದ ನೀವೇನು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕ್ಲಿಯರ್ ಮಾಡ್ಬೋದು ಅಂತ ಹೇಳಿ ಇವತ್ತಿನೊಂದು ವಿಡಿಯೋನ ಎಂಡ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿ ಒನ್.